Very most welcome back to Train Your Brain YouTube channel. ಸೊ ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿ ಆಗಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026 ಕರ್ನಾಟಕದಲ್ಲಿ ನಿಮಗೆ ಇವಾಗ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಸಂಪೂರ್ಣವಾಗಿ ಮಾತಾಡೋಣ. ಇದಕ್ಕೆ ಯಾರು ಡಾಕ್ಯುಮೆಂಟ್ಸ್ ಬೇಕು, ಇದಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ, ಹಾಗೆ ಇದು ಹೇಗೆ ಅಪ್ಲೈ ಮಾಡೋದು ಅಂತಲೂ ಸಹಿತ ನೀವು ತಿಳ್ಕೊಬೋದು ಸ್ನೇಹಿತರೆ. ಸಿಂಪಲ್ ಆಗಿ ಇದು ನಿಮ್ಮ ಮೊಬೈಲ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಇದು ಹೋದ್ಸಲ 2025ರಲ್ಲಿ ಯಾರ್ಯಾರು ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಿ ಅವರೆಲ್ಲರೂ ಸಹಿತ ಅಮೌಂಟ್ ಸಹಿತ ಕ್ರೆಡಿಟ್ ಆಗಿದೆ, ಸ್ಟೇಟಸ್ ಸಹಿತ ತಿಳ್ಕೊಬೋದು. ಆ ಸ್ಟೇಟಸ್ ತಿಳಿಸೋದು ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತೊಂದು ವಿಡಿಯೋದಲ್ಲಿ ಇವಾಗ ಹೊಸ ಅಪ್ಲಿಕೇಶನ್ಸ್ ಓಪನ್ ಆಗಿದೆ ವೆಬ್ಸೈಟ್, ಅದು ಹೇಗೆ ಅಪ್ಲೈ ಮಾಡೋದಂತ ಬನ್ನಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸೊಬ್ಬರು ಆಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದೊಂದು ವಿಡಿಯೋ ಸುಮಾರು ಜನಕ್ಕೆ ಯೂಸ್ಫುಲ್ ಆಗಿರ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರೇ ಒಬ್ಬರು ಏನೇ ಓದ್ತಿದ್ರು ಸಹಿತ SLC, ಸೆಕೆಂಡ್ PU, ಡಿಪ್ಲೊಮೊ, ಡಿಗ್ರಿ ಅಥವಾ PG ಕೋರ್ಸಸ್ ಏನೇ ಮಾಡ್ತಿದ್ರು ಅವ್ರಿಗೆಲ್ಲರೂ ಶೇರ್ ಮಾಡಿ, ಅವ್ರಿಗೂ ಸಹಿತ ಇದೊಂದು ಸ್ಕಾಲರ್ಶಿಪ್ ಯೂಸ್ ಆಗ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇದೊಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ನೇಹಿತರೆ, ಇದೊಂದು ಜಸ್ಟ್ ನೀವು ಕರ್ನಾಟಕ ರೆಸಿಡೆಂಟ್ ಯಾರ್ಯಾರಾಗಿರ್ತಾರೆ ವಿದ್ಯಾರ್ಥಿಗಳು ಅವರು ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗೆ ಇದೊಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ನೇಹಿತರೆ 7,000ದಿಂದ 35,000ವರೆಗೂ ನೀವು ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟು. ಹಾಗೆ ಇದಕ್ಕೆ ನೀವು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಸ್ನೇಹಿತರೆ, ಅವರು SC ಅಥವಾ ST ಕ್ಯಾಟಗರಿ ಆಗಿದ್ದರೆ, ಅದರಲ್ಲೂ ಸ್ನೇಹಿತರೆ ಯಾರ್ಯಾರು ಸ್ಕೋರ್ 60% ಎಬೋವ್ ತೆಗ್ದಿರ್ತಾರೋ, ಹಾಗಂದರೆ ಫಸ್ಟ್ ಕ್ಲಾಸಲ್ಲಿ ಯಾರ್ಯಾರು ಪಾಸ್ ಆಗಿರ್ತಾರೋ ಅವರೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, SC ಅಥವಾ ST ಕ್ಯಾಟಗರಿಯವರು. ಹಾಗೆ ಸ್ನೇಹಿತರೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂದರೆ, ಇದೊಂದು ಯಾರ್ಯಾರು ಮುಗಿಸಿರ್ತಿರೋ 2026ರಲ್ಲಿ ಯಾರು ಮುಗಿಸಿರ್ತಾರೋ SSLC ಅಥವಾ ಸೆಕೆಂಡ್ PUC, ಡಿಪ್ಲೊಮೊ ಅಥವಾ ಡಿಗ್ರಿ, PG ಕೋರ್ಸಸ್ ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಬಂದ್ಬಿಟ್ಟು BE, ಬ್ಯಾಚುಲರ್ ಆಫ್ ಎಜುಕೇಷನ್ ಅಥವಾ MBBS ಅಥವಾ ಇದೇ ಥರ ಪ್ರೊಫೆಷ್ನಲ್ ಕೋರ್ಸಸ್ ಯಾರ್ಯಾರು ಮಾಡ್ತಿರ್ತಾರೆ ಅವರೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆದರೆ ನೀವು ಡಿಗ್ರಿ ಅಥವಾ PG ಕೋರ್ಸ್ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಯಾವುದೇ ಥರ ಸೆಮಿಸ್ಟರ್ ಆಗಿರಲಿ ಸ್ನೇಹಿತರೆ, ಯಾವುದೇ ಥರ ಬ್ಯಾಕ್ಲಾಗ್ ಇರಬಾರ್ದು, ಡೈರೆಕ್ಟಾಗಿ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಹಾಗೆ ಫಸ್ಟ್ ಕ್ಲಾಸ್ ಆಗಿದ್ದರೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ಎಲಿಜಿಬಲ್ ಆಗಿರ್ತೀರ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ SSLC ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವ್ರಿಗೆ ಎಲ್ರಿಗೂ ಸಹಿತ 60ರಿಂದ 74% ಇದ್ದವ್ರಿಗೆ SSLC ಅವ್ರಿಗೆ 7,000 ರೂಪಾಯಿ ಬರುತ್ತೆ. ಹಾಗೆ SSLC ಅಲ್ಲಿ ಯಾರ್ಯಾರು 75% ಮೇಲೆ ತೆಗೆದಿರ್ತಾರೆ ಅವ್ರಿಗೆ 15,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಹಾಗೆ ಸೆಕೆಂಡ್ PUC ಅಥವಾ ಡಿಪ್ಲೊಮಾ ಮಾಡೋರಿಗೆ 20,000 ಬರುತ್ತೆ. ಹಾಗೆ ಡಿಗ್ರಿ ಅವ್ರಿಗೆ 25 ಬರುತ್ತೆ ಸ್ನೇಹಿತರೆ. ಯಾರು PG ಕೋರ್ಸ್ ಮಾಡ್ತಿರ್ತಾರೆ ಅವ್ರಿಗೆ 30,000 ರೂಪಾಯಿ ಬರುತ್ತೆ. ಹಾಗೆ ಪ್ರೊಫೆಷ್ನಲ್ ಕೋರ್ಸ್ ಮಾಡೋರಿಗೆ 35,000 ರೂಪಾಯಿ ಬರುತ್ತೆ. ಇದಿಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗೋದು ಸ್ನೇಹಿತರೆ. ಹಾಗೆ ನಿಮಗೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಇದೊಂದು ಡಾಕ್ಯುಮೆಂಟ್ಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದೊಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ಅಥವಾ ಕ್ಯಾಸ್ಟ್ ಇನ್ಕಮ್, ಆಲ್ ಏನಾದ್ರು ಡಿಗ್ರಿಯಲ್ಲಿ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇರಬೇಕು ಅಥವಾ ಒರಿಜಿನಲ್ ಇದ್ರೂ ಸರಿ ಅಪ್ಲೋಡ್ ಮಾಡೋಕ್ಕೆ. ಹಾಗೆ ಬ್ಯಾಂಕ್ ಪಾಸ್ಬುಕ್, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದು, ಹಾಗೆ ಕರ್ನಾಟಕ ರೆಸಿಡೆಂಟ್ ಆಗಿರೋ ಪ್ರೂಫ್ ಹಾಗೆ ಆಧಾರ್ ಕಾರ್ಡಲ್ಲಿ ಇದೆ ಬೆಟ್ರು. ಹಾಗೆ ನಿಮ್ಮ SATS ID ಏನು ಗೊತ್ತಿಲ್ಲ ಅಂದರೆ ಅದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಇಲ್ಲ ಅಂದರೆ ಅದು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಸಹಿತ ನಿಮಗೆ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ, ಆ ವಿಡಿಯೋನ ನೋಡಿ. ಏನಂದರೆ ಸ್ನೇಹಿತರೆ, ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಯಾವ ಥರ ಸಪ್ಲಿಮೆಂಟ್ರಿ ಅದ ಬ್ಯಾಕ್ಲಾಗ್ ಅಥವಾ ಯಾರ್ಯಾರು ಬ್ಯಾಕ್ಲಾಗ್ ಇಳಿಸ್ಕೊಂಡಿರ್ತಾರೆ ಅವ್ರು ಯಾರು ಸಹಿತ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲ ಸೆಮಿಸ್ಟರ್ ಸಹಿತ ಕ್ಲಿಯರ್ ಫಸ್ಟ್ ಅಟೆಂಪ್ಟಲ್ಲೇ ಯಾರು ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಸ್ನೇಹಿತರೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕಂದ್ರೆ SC ಸ್ಟೂಡೆಂಟ್ಸ್ ಆಗಿದ್ದರೆ hwdservice.karnataka.government.in ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿಗೆ ನೀವು ರಿಜಿಸ್ಟರ್ ಆಗಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೀವೇನಾದ್ರು ST ಸ್ಟೂಡೆಂಟ್ಸ್ ಆಗಿದ್ದರೆ TWD.karnataka.government.in ವೆಬ್ಸೈಟ್ಗೆ, ಇದೊಂದು ವೆಬ್ಸೈಟ್ಗೆ ನೀವು ಹೋಗಬೇಕಾಗಿರುತ್ತೆ. ಇದಕ್ಕೆ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಸ್ನೇಹಿತರೆ, ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಅಂತಿದೆ. ಡಿಸೆಂಬರ್ 2026 ಈ ವರ್ಷ ಪೂರ್ತಿ ಸಹಿತ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಇದೊಂದು ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ಲೈ ಮಾಡೋದು. ಅದಕ್ಕೋಸ್ಕರ ಆದಷ್ಟು ಬೇಗ ಇವಾಗಲೇ ಅಪ್ಲೈ ಮಾಡಿ. SSLC ಅವ್ರಿಗೆ ರಿಸಲ್ಟ್ ಡಿಕ್ಲೇರ್ ಆಗಿದೆ, ಆದಷ್ಟು ಇವಾಗಲೇ SSLC ಅವರು ಅಪ್ಲೈ ಮಾಡಿರಿ ಸ್ನೇಹಿತರೆ. ಹಾಗೆ ಸೆಕೆಂಡ್ PUC ಸಹಿತ ರಿಸಲ್ಟ್ ಡಿಕ್ಲೇರ್ ಆಗಿದೆ, ಅವರು ಸಹಿತ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇದೊಂದು ಚಾನಲ್ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.